ಹಾಯ್ ಎವ್ರಿವನ್, ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ಎಲ್ಲ ಹೇಗಿದ್ದೀರಾ? ಐ ಹೋಪ್ ಎವ್ರಿವನ್ ಈಸ್ ಡೂಯಿಂಗ್ ಗ್ರೇಟ್. ಸೊ ಇವತ್ತು ನಾವು ಒಂದು ಲವ್ ರೀಡಿಂಗ್ನ ಮಾಡೋಣ. ಅದಕ್ಕೂ ಮುಂಚೆ ಯಾರು ಶಿವರಾತ್ರಿ ವೀಡಿಯೋನ ನೋಡಿಲ್ಲ ದಯವಿಟ್ಟು ಹೋಗಿ ನೋಡಿ. ಏನು ಡೌಟ್ಸ್ ಇಟ್ಕೋಬೇಡಿ, ಡೌಟ್ಸ್ ಇದ್ದರೆ ಕಾಮೆಂಟ್ಸಲ್ಲಿ ಕೇಳಿ, ಡೆಫಿನೆಟ್ಲಿ ಆನ್ಸರ್ ಮಾಡ್ತೀನಿ ನಾನು. ಲವ್ ಇಶ್ಯೂಸ್, ರಿಲೇಷನ್ಶಿಪ್ ಇಶ್ಯೂ, ಫಿನಾನ್ಷಿಯಲ್ ಇಶ್ಯೂ, ಸ್ಟೂಡೆಂಟ್ಗೆ ಪ್ರತಿಯೊಬ್ಬರಿಗೂ ರೆಮಿಡಿನ ಕೊಟ್ಟಿದ್ದೀನಿ. ಆ್ಯಂಡ್ ನಿಮ್ಮ ಡೇಟ್ ಆಫ್ ಬರ್ತ್ ವೈಸ್ ಕೂಡ ನಾನು ರೆಮಿಡಿನ ಕೊಟ್ಟಿದ್ದೀನಿ. ದಯವಿಟ್ಟು ಹೋಗಿ ಯೂಸ್ ಮಾಡ್ಕೊಳ್ಳಿ. ಓಕೆ, ಸೊ ಬನ್ನಿ ಇವತ್ತು ನೋಡೋಣ ಏನು ರೀಡಿಂಗ್ ಬಂದಿದೆ. ಇವತ್ತಿನ ಕ್ವೆಶ್ಚನ್ ಏನು ಗೊತ್ತಾ? ಸಾರಿ, ಇದು ಒಂದು ಟೈಮ್ಲೆಸ್ ಗೈಡೆನ್ಸು. ಇಲ್ಲಿ 2 ಪೈಲ್ನ ಇಟ್ಟಿದ್ದೀನಿ ನಾನು. ಓಕೆ, ಸೊ 2 ಪೈಲ್ ಇದೆ. ಈ ಪರ್ಸನ್ ನಿಮ್ಮ ಬಗ್ಗೆ ಏನು ಯೋಚನೆ ಮಾಡ್ತಾ ಇದ್ದಾರೆ ಅನ್ನೋದನ್ನು ಚೆಕ್ ಮಾಡೋಣ. ಈ ಪರ್ಸನ್ಗೆ ನಿಮ್ಮ ಬಗ್ಗೆ ಏನು ಥಾಟ್ಸ್ ಇದೆ, ಪ್ರೆಸೆಂಟ್ ಕರೆಂಟ್ ಥಾಟ್ಸ್ ನಿಮ್ಮ ಬಗ್ಗೆ ಏನಿದೆ ಅಂತ. ಸೊ ಇಲ್ಲಿ 2 ಪೈಲ್ ಇದೆ. ಒಂದರಲ್ಲಿ ಲವ್ ಅನ್ನೋದು ಸಿಂಬಲ್ ಆ್ಯಂಡ್ ಇನ್ನೊಂದರಲ್ಲಿ ಹಾರ್ಟಲ್ಲಿ ಲವ್ ಅಂತ ಇದೆ. ಆ್ಯಂಡ್ ಹುಡುಗ ಹುಡುಗಿದು ಫೋಟೋ ಇದೆ. ಓಕೆ, ಸಾರಿ, ಹುಡುಗ ಹುಡುಗಿದು ಪಿಕ್ಚರ್ ಇದೆ. ಪೈಲ್ 1, ಪೈಲ್ 2. ನಿಮ್ಮ ಮನಸ್ಸಿಗೆ ಯಾವ ಪೈಲ್ ಹತ್ರ ಆಗುತ್ತೆ ದಯವಿಟ್ಟು ಅದನ್ನು ಚೂಸ್ ಮಾಡಿ. ಆ್ಯಂಡ್ ಟೈಮ್ಲೆಸ್ ಗೈಡೆನ್ಸ್ ಆಗಿರುತ್ತೆ, ಜನರಲ್ ಗೈಡೆನ್ಸ್ ಆಗಿರುತ್ತೆ. ಪರ್ಸ್ನಲ್ ರೀಡಿಂಗಿಗೆ ನೀವು ನನ್ನನ್ನು ಕಾಂಟ್ಯಾಕ್ಟ್ ಮಾಡಬಹುದು. ಓಕೆ, ಹ್ಯಾಪಿ ಶಿವರಾತ್ರಿ ಎಲ್ಲರಿಗೂ. ಯುಟಿಲೈಸ್ ಮಾಡ್ಕೊಳ್ಳಿ ದಯವಿಟ್ಟು, ತುಂಬ ಪವರ್ಫುಲ್ ಇದೆ. ಪ್ಲೀಸ್ ಯುಟಿಲೈಸ್ ಇಟ್. ಓಕೆ, ಪೈಲ್ 1 ನೋಡೋಣ ಏನಿದೆ. ಜಸ್ಟ್ ಒಂದು ಕಾರ್ಡ್ ಅಷ್ಟೇ ನಾನು ನೋಡ್ತಾ ಇರೋದು. ಜಸ್ಟ್ ಪೈಲ್ 1ಅಲ್ಲಿ ಈ ಲವ್ ರಿಲೇಟೆಡ್ ಯಾರು ಚೂಸ್ ಮಾಡಿದ್ದೀರಾ, ಲವ್ ಅನ್ನೋದು ಒಂದು ಇದನ್ನ ಸಿಂಬಲ್ ಯಾರು ಚೂಸ್ ಮಾಡಿದ್ದೀರಾ ಅವರು ಪೈಲ್ 1 ಆಗಿರ್ತೀರಾ. ಲೆಟ್ಸ್ ಸಿ ಏನಿದೆ ಅಂತ. ಓಕೆ, 7 ಆಫ್ ಸ್ವಾರ್ಡ್ಸ್. ಐ ಆಮ್ ಸೋ ಸಾರಿ. ನಿಮಗೆ ಲವ್ವಲ್ಲಿ ತುಂಬ ಅಂದರೆ ತುಂಬ ಮೋಸ ಆಗೋಗಿದೆ, ತುಂಬ ಚೀಟಿಂಗ್ ನಡೆದೋಗಿದೆ ಲವ್ ಮ್ಯಾಟರಲ್ಲಿ. ನನ್ನ ಇಂಟ್ಯೂಟಿವ್ ಪ್ರಕಾರ ನಿಮಗೆ ಒಂದು ರಿಲೇಷನ್ಶಿಪ್ ಅಲ್ಲ, ಐ ಮೀನ್ ಡೋಂಟ್ ಮಿಸ್ಟೇಕ್ ಮೀ, ಒಂದು ರಿಲೇಷನ್ಶಿಪ್ ಅಂದರೆ ಆ ರೀತಿ ಹೇಳ್ತಾ ಇಲ್ಲ ನಾನು. ರಿಲೇಷನ್ಶಿಪ್ಸ್ ಅಂತ ಬಂದರೆ ಯಾರೇ ಒಬ್ಬರು ಫ್ರೆಂಡ್ ಆಗಿರ್ಬೋದು, ಅಥವಾ ರಿಲೇಷನ್ಶಿಪ್ ಬಾಯ್ ಫ್ರೆಂಡ್, ಗರ್ಲ್ ಫ್ರೆಂಡ್, ಆರ್ ಜಸ್ಟ್ ಫ್ರೆಂಡ್ಸ್ ಆರ್ ಬೆಸ್ಟ್ ಫ್ರೆಂಡ್ಸ್ ಆರ್ ರಿಲೇಟಿವ್ಸ್, ಯಾರ ಜೊತೆನೂ ಸಂಬಂಧ ಸರಿ ಇಲ್ಲ. ದಟ್ ಈಸ್ ವಾಟ್ ಐ ಆಮ್ ಗೆಟ್ಟಿಂಗ್. ಇಲ್ಲಿ ನನಗೆ ಇಂಟ್ಯೂಷನ್ ಅದನ್ನೇ ಹೇಳ್ತಾ ಇದೆ. ದೋ ಇದು ನಾವು ನಿಮ್ಮ ಪರ್ಸನಿನ ಫೀಲಿಂಗ್ಸ್ ಅಂತ ನಾವು ಥಾಟ್ಸ್ ಅಂತ ನಾವು ಚೆಕ್ ಮಾಡ್ತಾ ಇದ್ದರೂ ಕೂಡ ನನ್ನ ಇಂಟ್ಯೂಷನ್ ಹೇಳ್ತಾ ಇದೆ ನಿಮ್ಮ ರಿಲೇಷನ್ಶಿಪ್ ಬೇರೆ ಎಲ್ಲರ ಜೊತೆಗೂ ಅಷ್ಟಕ್ಕಷ್ಟೇ ನಡೀತಾ ಇದೆ. ಎಲ್ಲರೂ ನಿಮಗೆ ಹರ್ಟ್ ಮಾಡೋರೇ ಆಗಿದ್ದಾರೆ. ನೀವು ಎಷ್ಟೇ ಒಳ್ಳೆತನ ತೋರಿಸಿದ್ರೂ ಕೂಡ ಆ ವ್ಯಕ್ತಿಗಳು ಕೊನೆಗೆ ನಿಮಗೆ ಬ್ಯಾಕ್ ಸ್ಟ್ಯಾಬ್ ಅಂದರೆ ಬೆನ್ನಿಗೆ ಚೂರಿ ಹಾಕಿನೇ ಹೋಗ್ತಾ ಇದ್ದಾರೆ. ಬಟ್ ಸಿಚುವೇಶನನ್ನು ಮ್ಯಾನಿಪ್ಯುಲೇಟ್ ಮಾಡ್ತಾರೆ. ಅಂದರೆ ಇಲ್ಲ, ಇದಕ್ಕೆ ನೀನು ರೀಸನ್, ನಿಂದು ತಪ್ಪು, ನೀನು ಮಾಡಿದ್ದು ಅಂತ ಬ್ಲೇಮ್ ಮಾಡ್ತಾರೆ. ನಿಮ್ಮದು ಅಲ್ಲದೇ ಇರೋ ತಪ್ಪನ್ನು ಅವರು ನೀವೇ ಮಾಡಿದ್ದು ಅಂತ ಹೇಳ್ತಾರೆ. ಆ ಥರದ ಒಂದು ಕ್ಯಾರೆಕ್ಟರ್ಗಳನ್ನು ನೀವು ಮೀಟ್ ಆಗ್ತಾ ಇದ್ದೀರಾ ನಿಮ್ಮ ಲೈಫಲ್ಲಿ. ಪ್ಲೀಸ್ ಶುಕ್ರ ಗ್ರಹದ ಸಿಂಬಲ್ ಏನು ನಾನು ತೋರಿಸಿದ್ದೀನಲ್ವ, ದಯವಿಟ್ಟು ಅದನ್ನು ಬಳಸಿ. ನಿಮ್ಮ ರಿಲೇಷನ್ಶಿಪ್ಸು ಹೀಲ್ ಆಗುತ್ತೆ. ಓಕೆ, ನಿಮ್ಮ ಪರ್ಸನಿನ ಥಾಟ್ ಏನಂತ ಹೇಳಿದ್ರೆ, ಐ ಆಮ್ ಸೋ ಸಾರಿ, ಅವರು ನಿಮ್ಮ ಬಗ್ಗೆ ಯೋಚನೆ ಮಾಡ್ತಾ ಇಲ್ಲ. ಯಾರು ಇದನ್ನು ಚೂಸ್ ಮಾಡಿದ್ರ ಅವ್ರು ನಿಮ್ಮ ಬಗ್ಗೆ ಯೋಚನೆ ಮಾಡ್ತಾ ಇಲ್ಲ. ಅವರ ಬಿಹೇವಿಯರ್ ತುಂಬ ನೆಗೆಟಿವ್ ಆಗಿದೆ, ಅವರ ಆಲೋಚನೆಗಳು ತುಂಬ ನೆಗೆಟಿವ್ ಆಗಿದೆ. ನಿಮಗೆ ಅದು ಆ್ಯಕ್ಚುಲಿ ನಿಮಗೇನು ಅತಿಯಾದ ದುಃಖ ಆಗ್ತಿದೆಯಲ್ಲ, ಅವರು ತುಂಬ ನೆನಪಿಸ್ಕೊಂಡು ಕೊರಗ್ತಾ ಇದ್ದೀರಾ. ನೀವು ಈ ಒಂದು ರಿಲೇಷನ್ಶಿಪ್ಪಲ್ಲಿ ಯಾರಿದ್ದೀರಾ ತುಂಬ ನೆನೆಸ್ಕೊಂಡು ಕೊರಗ್ತಾ ಇದ್ದೀರಾ. ಸೊ ಅವರು ನಿಮ್ಮ ಪರ್ಸನ್ ನಿಮ್ಮ ಬಗ್ಗೆ ನೆಗೆಟಿವ್ ಆಗಿ ಯೋಚನೆ ಮಾಡ್ತಾ ಇದ್ದಾರೆ, ನಿಮ್ಮ ಬಗ್ಗೆ ನೆಗೆಟಿವ್ ಆಗಿ ಮಾತಾಡ್ತಾ ಇದ್ದಾರೆ. ಗೊತ್ತಾಯ್ತಾ? ಸೊ ಇನ್ನು ರೀಕನ್ಸಿಲೇಷನ್ ಅಂತೂ ಇಂಥ ವ್ಯಕ್ತಿ ಜೊತೆ ಬೇಡ ಅಂತ ನಾನು ಸಜೆಸ್ಟ್ ಮಾಡ್ತೀನಿ. ಅಪಾರ್ಟ್ ಫ್ರಮ್ ದಟ್ ಓಕೆ ಅನ್ನೋವಂಥವ್ರು ಕಮ್ಯುನಿಕೇಷನ್ ನಂಬರನ್ನು ಬಳಸ್ಕೋಬೋದು. ಓಕೆ, ಬಟ್ ನೀವು ಈ ರಿಲೇಷನ್ಶಿಪ್ಗಳನ್ನು ಹೀಲ್ ಮಾಡ್ಕೊಳ್ಳೋದು ತುಂಬ ಇಂಪಾರ್ಟೆಂಟ್ ಆಗುತ್ತೆ. ಆದಷ್ಟು ಶುಕ್ರ ಗ್ರಹದ
ಸಿಂಬಲನ್ನು ದಯವಿಟ್ಟು ಯೂಸ್ ಮಾಡಿ. ಈ ವಿಡಿಯೋ ಎಂಡಲ್ಲಿ ನಾನು ಆ ವಿಡಿಯೋನ ಹಾಕ್ತೀನಿ, ದಯವಿಟ್ಟು ಯೂಸ್ ಮಾಡ್ಕೊಳ್ಳಿ. ಓಕೆ. ಆ್ಯಂಡ್ ಈ ವ್ಯಕ್ತಿ ನಿಮಗೆ ಹಿಂದೆಯಿಂದ ತುಂಬ ಮಾತಾಡ್ತಾರೆ, ಮುಂದೆಯಿಂದನೂ ಮಾತಾಡ್ತಾರೆ, ತುಂಬ ಹರ್ಟ್ ಮಾಡ್ತಾರೆ, ಹೇಗೆ ಬೇಕೋ ಹಾಗೆ ಮಾತಾಡ್ತಾರೆ. ಸೊ ಈಗ ಪ್ರೆಸೆಂಟ್ ರಿಲೇಷನ್ಶಿಪ್ಪಲ್ಲಿದ್ದು ನಿಮ್ಮ ಫ್ರೆಂಡ್ ಬಗ್ಗೆ ನೀವು ಯೋಚನೆ ಮಾಡ್ತಾ ಇದ್ದು, ಬಿಕಾಸ್ ಇದು ಜನರಲ್ ಗೈಡೆನ್ಸ್ ಅಂತ ನಾನು ಹೇಳಿದ್ದೀನಿ, ಹಾಗಾಗಿ ಎಲ್ಲರಿಗೂ ನಾನು ತಿಳಿಸಿ ಹೇಳಬೇಕಾಗಿರೋದ್ರಿಂದ, ಇನ್ ಕೇಸ್ ನೀವು ರಿಲೇಷನ್ಶಿಪ್ಪಲ್ಲಿ ಸಿಂಗಲ್ ಆಗಿದ್ದು ಯಾರಾದ್ರೂ ಇಷ್ಟಪಡ್ತಾ ಇದ್ದರೆ ಅಥವಾ ಕ್ರಷ್ ಇದ್ದರೆ ನಿಮಗೆ, ಸೊ ಅವರ ಥಾಟ್ಸ್ ಏನು ಅಂತ ನೋಡ್ತಾ ಇದ್ದರೆ ಬಿ ವೆರಿ ಕೇರ್ಫುಲ್. ಪರ್ಸನಿನ ಬಗ್ಗೆ ತಿಳ್ಕೊಂಡು ಆಮೇಲೆ ಫ್ರೆಂಡ್ಶಿಪ್ ಮಾಡಿ ಅಂತ ನಾನು ಸಜೆಸ್ಟ್ ಮಾಡ್ತಿದ್ದೀನಿ. ಓಕೆ. ಥ್ಯಾಂಕ್ ಯು ಪೈಲ್ವನ್. ಆ್ಯಂಡ್ ಐ ಆಮ್ ಸೋ ಸಾರಿ ಈ ಕಾರ್ಡ್ ಬಂದಿರೋದಕ್ಕೆ ನನ್ನ ಕಡೆಯಿಂದ ಸಾರಿ. ಆ್ಯಂಡ್ ಯೂನಿವರ್ಸ್ ಕಡೆಯಿಂದ ಇದು ಮೆಸೇಜ್ ನಿಮಗೆ. ಯೂನಿವರ್ಸ್ ಸ್ಟ್ರಿಕ್ಟಾಗಿ ಹೇಳ್ಬಿಡ್ತಾರೆ, ಯೂನಿವರ್ಸ್ ಬಟರಿಂಗ್ ಮಾಡೋಕ್ಕೆ ಹೋಗೋದಿಲ್ಲ, ಹಂಗಲ್ಲ ಹಿಂಗಲ್ಲ ಅದೆಲ್ಲ. ನೋ, ನಾಟ್ ದ್ಯಾಟ್ ಥಿಂಗ್. ಓಕೆ. ಬಟ್ ನನಗೇನಕ್ಕೆ ಸಾರಿ ಫೀಲ್ ಆಗ್ತಿದೆ ಅಂದರೆ ನಿಮಗೆಲ್ಲ ಬೇಜಾರಾಗುತ್ತೆ ಅನ್ನೋ ರೀಸನ್ಗೆ ಅಷ್ಟೇ. ದಯವಿಟ್ಟು ರೆಮಿಡೀಸ್ಗಳನ್ನ ಮಾಡ್ಕೊಳ್ಳಿ, ಹೀಲ್ ಮಾಡ್ಕೊಳ್ಳಿ, ಇಷ್ಟೇ ನಾನು ಹೇಳೋದು. ಥ್ಯಾಂಕ್ ಯು. ಪೈಲ್ ನಂಬರ್ 2, ಇದನ್ನು ಯಾರು ಚೂಸ್ ಮಾಡಿದ್ದೀರಾ ಅವರು ಪೈಲ್ ನಂಬರ್ 2 ಆಗಿದ್ದೀರಾ. ನನಗೆ ಎಲ್ಲೋ ಒಂದು ಕಡೆ ಈ ಒಂದು ರಿಲೇಷನ್ಶಿಪ್ ಏನಿದೆ ಅದು ತುಂಬ ರೀಸೆಂಟ್ ರಿಲೇಷನ್ಶಿಪ್ ಅನ್ನಿಸ್ತಾ ಇದೆ. ಅಂದರೆ ಈಗ ಹೊಸದಾಗಿ ಶುರುವಾಗಿರೋ ಪ್ರೀತಿ ಇರಬಹುದು ಅಥವಾ ಲಾಂಗ್ ಟರ್ಮ್ ರಿಲೇಷನ್ಶಿಪ್ಪು ಇರ್ಬೋದು. ಬಟ್ ಮೋಸ್ಟ್ ನನಗನ್ನಿಸ್ತಾ ಇರೋದು ಇದು ಹೊಸ ಪ್ರೀತಿ ಅಂತ. ಹೊಸ ಒಬ್ಬರ ಬಗ್ಗೆ ಕೇಳ್ತಾ ಇದ್ರ. ಕೆಲವರು ರಿಲೇಷನ್ಶಿಪ್ಪಲ್ಲಿ ಬ್ರೇಕಪ್ ಆಗಿ ಹೊಸ ಪರ್ಸನನ್ನು ಫೈಂಡ್ ಮಾಡ್ಕೊಂಡಿರ್ಬೋದು ಅಥವಾ ಹೊಸದಾಗಿ ಲವ್ವಲ್ಲಿ ಬಿದ್ದಿರಬಹುದು. ಈ ರೀತಿಯಾದಂತಹ ಥಾಟ್ಸ್ ಬರ್ತಾ ಇದೆ ನನಗೆ. ಸೊ ಕಾರ್ಡಲ್ಲಿ ಏನಿದೆ ನೋಡೋಣ. ನಿಮ್ಮ ಪರ್ಸನ್ ನಿಮ್ಮ ಬಗ್ಗೆ ಏನು ಥಾಟ್ಸ್ನ ಇಟ್ಕೊಂಡಿದ್ದಾರೆ ಅಂತ. ವಾವ್, ದ ಎಂಪ್ರೆಸ್, ಬ್ಯೂಟಿಫುಲ್ ಕಾರ್ಡ್. ಆ್ಯಂಡ್ ಅನ್ಫಾರ್ಚುನೇಟ್ಲಿ ಪೈಲ್ 1 ಬಗ್ಗೆ ನಾನು ಹೇಳಬೇಕಾಗುತ್ತೆ. ಪೈಲ್ 1ಅಲ್ಲಿ ಅವರಿಗೆ ರಿಲೇಷನ್ಶಿಪ್ ಇಶ್ಯೂ ಇದೆ ಅಂತ ಬಂತು. ನಾನು ಅವರಿಗೆ ಶುಕ್ರ ಗ್ರಹದ ಸಿಂಬಲನ್ನು ಬರ್ಕೊಳ್ಳಿ ಅಂತ ಹೇಳಿದೆ. ಆ್ಯಂಡ್ ಮಿರಾಕ್ಯುಲಸ್ಲಿ ಪೈಲ್ 2 ಅಲ್ಲಿ ಎಂಪ್ರೆಸ್ ಬಂದಿದೆ ಆ್ಯಂಡ್ ಶುಕ್ರನ ಸಿಂಬಲ್ ಬಂದಿದೆ. ಅಂದರೆ ನಿಮ್ಮ ಜೀವನದಲ್ಲಿ ನಿಮ್ಮ ರಿಲೇಷನ್ಶಿಪ್ಗಳು ಇಂಪ್ರೂವ್ ಆಗ್ತಾ ಇದೆ. ಇಟ್ಸ್ ಇಂಪ್ರೂವಿಂಗ್ ಡೇ ಬೈ ಡೇ ನಿಮಗೆ ಚೇಂಜಸ್ನ ಕಾಣ್ತಾ ಇದ್ದೀರಾ. ನಿಮ್ಮ ಲೈಫಲ್ಲಿ ಚಿಕ್ಕ ಪುಟ್ಟ ಚೇಂಜಸ್ ಅಂತೂ ಕಾಣ್ತಾ ಇದೆ. ಬೇಕಿದ್ರೆ ನೀವು ಈ ವಿಡಿಯೋನ ಸ್ಟಾಪ್ ಮಾಡಿ ಎಲ್ಲೋ ಒಂದು ಕಡೆ ಗ್ಲ್ಯಾನ್ಸ್ ಮಾಡ್ಕೋತಾ ಬನ್ನಿ. ಹೌದಾ, ನನ್ನ ರಿಲೇಷನ್ಶಿಪ್ಸ್ಗಳಲ್ಲಿ ಇಂಪ್ರೂವ್ಮೆಂಟ್ ಇದೆಯಾ ಅಂತ. ದೆನ್ ಇಟ್ ಈಸ್ ಯೆಸ್. ಸೊ ಪರ್ಸನ್ ಏನು ಯೋಚನೆ ಮಾಡ್ತಾ ಇದ್ದಾರೆ, ನೀವು ಇದು ಹೊಸ ರಿಲೇಷನ್ಶಿಪ್ ಆಗಿರ್ಬೋದು, ನೋ ಕಾಂಟ್ಯಾಕ್ಟ್ ಸಿಚುವೇಶನ್ ಆಗಿರ್ಬೋದು, ಏನಾದರೂ ಆಗಿರ್ಬೋದು. ತುಂಬ ಜನ ಈ ವಿಡಿಯೋ ನೋಡೋದ್ರಿಂದ ಜನರಲ್ ಗೈಡೆನ್ಸ್ ಆಗಿರೋದ್ರಿಂದ ನಾನು ಎಲ್ಲದನ್ನು ತಿಳಿಸಿ ಹೇಳಬೇಕಾಗತ್ತೆ. ಏನೇ ಇರ್ಬೋದು, ಅವರ ಪ್ರಕಾರ ನೀವು ಒಳ್ಳೆ ಹುಡುಗಿ ಅಥವಾ ಹುಡುಗ, ಅವರಿಗೆ ನಿಮ್ಮ ಬಗ್ಗೆ ಡೆಫಿನೆಟ್ಲಿ ಒಳ್ಳೆ ಒಪಿನಿಯನ್ ಇದೆ. 100% ಅವರಿಗೆ ನಿಮ್ಮ ಬಗ್ಗೆ ಒಳ್ಳೆ ಒಪಿನಿಯನ್ ಇದೆ, ಒಳ್ಳೆ ಥಾಟ್ಸ್ ಇದೆ. ಅವ್ರು ನಿಮ್ಮ ಬಗ್ಗೆ ಎಲ್ಲೂ ಕೆಟ್ಟದಾಗಿ ಮಾತಾಡಲ್ಲ. ಬಟ್ ಇಲ್ಲಿ ಎಲ್ಲೋ ಒಂದು ಕಡೆ ಅವ್ರ ಬಗ್ಗೆ ನೀವು ಏನೇ ನೆಗೆಟಿವ್ ವಿಷಯಗಳನ್ನು ಕೇಳಿದ್ರೂ ಕೂಡ ಅದನ್ನು ನಂಬಕ್ಕೆ ಹೋಗಬೇಡಿ. ಬಿಕಾಸ್ 100% ಅವರು ಆ ರೀತಿ ಮಾತಾಡಿಲ್ಲ. ಎಲ್ಲೋ ಒಂದು ಕಡೆ ಏನೋ ಕೋಪದಲ್ಲಿ ನಿಮ್ಗೇನಾದರೂ ಅನ್ಬಹುದೇ ಹೊರತು ಅದನ್ನು ಇನ್ನೊಬ್ಬರು ಬಂದುಬಿಟ್ಟು ಹಾಗಂದ್ರು ಹೀಗಂದ್ರು ಅನ್ನುವಂತಹ ವ್ಯಕ್ತಿಗಳ ಮಾತನ್ನು ದಯವಿಟ್ಟು ಕೇಳಬೇಡಿ. ಬಿಕಾಸ್ ಈ ವ್ಯಕ್ತಿಗೆ ಮೇಲನೋಟಕ್ಕೆ ನಿಮ್ಮ ಬಗ್ಗೆ ಅಷ್ಟು ಇದನ್ನು ಅವರು ತೋರಿಸ್ತಾ ಇದ್ರು, ಅಷ್ಟು ಪ್ರೀತಿ ಅಥವಾ ಕೇರ್ ಕನ್ಸರ್ನ್ ತೋರಿಸ್ತಾ ಇದ್ರು, ಒಳ ಮನಸ್ಸಿನಲ್ಲಿ ಇವರು ನಿಮ್ಮ ಬಗ್ಗೆ ಒಳ್ಳೆ ಒಪಿನಿಯನನ್ನೇ ಇಟ್ಕೊಂಡಿದ್ದಾರೆ. ದಟ್ ಇಸ್ ಫಾರ್ ಶ್ಯೂರ್. ಪೈಲ್ 2 ಯಾರು ಸೆಲೆಕ್ಟ್ ಮಾಡಿದ್ದೀರಾ ಅಲ್ವಾ, 100% ನಿಮ್ಮ ಪರ್ಸನ್ ತುಂಬ ಒಳ್ಳೆಯ ವ್ಯಕ್ತಿ. ಓಕೆನಾ, ತುಂಬ ಒಳ್ಳೆಯ ವ್ಯಕ್ತಿ. ಎಲ್ಲೋ ಒಂದು ಕಡೆ ನೀವೇ ತುಂಬ ಕೋಪ ಮಾಡ್ಕೋತೀರಾ ಅನಿಸುತ್ತೆ, ನೀವೇ ಬೇಗ ಆತುರದಿಂದ ಮುಂದೆ ಹೋಗಿ ಮಾತಾಡ್ಬಿಡ್ತೀರಾ ಅಂತ ಅನಿಸುತ್ತೆ. ಸೊ ಬಟ್ ಅವರು ತುಂಬ ಮ್ಯಾಚ್ಯೂರ್ಡ್ ಇದ್ದಾರೆ. ನಾ ಹೇಳ್ತಿದ್ದೀನಲ್ವಾ, ಹೌದು ನಿಮ್ಮದೇ ಜಗಳ ಬರುತ್ತೆ, ಅವ್ರು ನಿಮಗೆ ಹರ್ಟ್ ಆಗಂಗೆ ಮಾತಾಡ್ತಾರೆ, ವಾಟ್ ಎವರ್, ದ್ಯಾಟ್ ಈಸ್ ವೆರಿ ಕಾಮನ್ ಇನ್ ರಿಲೇಷನ್ಶಿಪ್. ಬಟ್ ಅವರ ಥಾಟ್ಸ್ ಅಥವಾ ಅವರ ಆ್ಯಕ್ಷನ್ಸ್ ಅಥವಾ ಅವ್ರು ನಿಮ್ಮ ಬಗ್ಗೆ ಏನು ಅನ್ಕೋತಾರೆ ಅಂತ ನೋಡೋದಾದರೆ ತುಂಬ ಒಳ್ಳೆಯದನ್ನೇ ನಿಮ್ಮ ಬಗ್ಗೆ ಯೋಚನೆ ಮಾಡ್ತಾ ಇದ್ದಾರೆ. ಅವ್ರಿಗೇನೇ ಹರ್ಟ್ ಆದರೂ ಕೂಡ ಆ ಟೈಮಲ್ಲಿ ಅವ್ರು ನಿಮ್ಮ ಬಗ್ಗೆ ಅನ್ಕೋತಾರೆ, ಏನಪ್ಪ ಇದು ಅಂತ. ಬಟ್ ನೋ, ಅವ್ರಿಗೆ ನಿಮ್ಮ ಬಗ್ಗೆ ಒಳ್ಳೆಯ ಥಾಟ್ಸ್ ಇದೆ. ಸೊ ಅವ್ರು ನಿಮ್ಮ ಬಗ್ಗೆ ತುಂಬಾ ಒಂದು ಪ್ರೀತಿ ವಿಶ್ವಾಸನ ಇಟ್ಕೊಂಡಿದ್ದಾರೆ. ನೀವೇನೋ ಹೆದರ್ಕೋಬೇಡಿ. ಅವರು ನನ್ನ ಬಗ್ಗೆ ಏನು ಯೋಚನೆ ಮಾಡ್ತಾರೆ ಅಂತ ಕೆಲವೊಂದು ಸತಿ ಕೆಲವ್ರಿಗೆ ಥಾಟ್ಸ್ ಬರುತ್ತೆ. ಆ ಥರ ಇಲ್ಲ, ಏನೂ ಯೋಚನೆ ಮಾಡಬೇಡಿ.
ಅವರು ನಿಮ್ಮನ್ನು ತುಂಬ ಆರಾಧಿಸ್ತಾರೆ, ಓಕೆನಾ. ಸೊ ನಿಮ್ಮನ್ನು ತುಂಬ ಹೊಗಳ್ತಾರೆ, ಮನಸ್ಸಲ್ಲೇ ಹೊಗಳ್ಕೋತಾರೆ, ವಾವ್ ಐ ಹ್ಯಾವ್ ಗಾಟ್ ದ ಬೆಸ್ಟ್ ಒನ್, ಅಂದರೆ ನನಗೆ ಒಂದು ಒಳ್ಳೆ ಪಾರ್ಟ್ನರ್ ಸಿಕ್ಕಿದ್ದಾರೆ, ಬೆಸ್ಟ್ ಆಗಿದೆ ಅಂತ. ಪ್ರೆಸೆಂಟ್ ಅವರ ಥಾಟ್ಸ್ ಅದೇನೆ. ಸೊ ಇನ್ ಕೇಸ್ ನೀವೇನಾದರೂ ರೀಕನ್ಸಿಲೇಷನಲ್ಲಿ ಇಲ್ಲ ಅಂದರೆ ಸಪ್ರೇಷನ್ಲಿದ್ದೀರಾ, ರೀಕನ್ಸಿಲೇಷನ್ಗೆ ವೆಯ್ಟ್ ಮಾಡ್ತಿದ್ದಂದರೆ ದೇರ್ ಆರ್ ಚಾನ್ಸಸ್ ಇನ್ 3 ವೀಕ್ಸ್ ಆರ್ 3 ಮಂತ್ಸಲ್ಲಿ 100% ಚಾನ್ಸ್ ಇದೆ ಅಂತ ನಾನು ಹೇಳೋಕ್ಕೆ ಇಷ್ಟಪಡ್ತೀನಿ, ಓಕೆನಾ. ಸೊ ಥ್ಯಾಂಕ್ ಯು ಸೋ ಮಚ್ ಫಾರ್ ವಾಚಿಂಗ್, ಥ್ಯಾಂಕ್ ಯು.